ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣೆ ಕಂಪ್ಲೀಟ್ ಆಗೋದಕ್ಕೆ ಇನ್ನು 2 ಚರಣ ಬಾಕಿ ಇದೆ. ಈ ನಡುವೆ ಚುನಾವಣಾ ಚಾಣಕ್ಯ ಅಂತಾನೆ ಪ್ರಖ್ಯಾತಿ ಪಡೆದಿರತಕ್ಕಂತಹ ಪ್ರಶಾಂತ್ ಕಿಶೋರ್ ಚುನಾವಣಾ ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ಪ್ರಶಾಂತ್ ಕಿಶೋರ್ ಅವರ ಪ್ರಕಾರ ಕೇಂದ್ರದಲ್ಲಿ ಮತ್ತೆ ಸರ್ಕಾರ ಯಾರು ರಚನೆ ಮಾಡ್ತಾರೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಶಾಂತ್ ಕಿಶೋರ್ ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ, 10 ವರ್ಷದ ಹಿಂದೆ ಮೋದಿ ಅವರೇನು ಸರ್ಕಾರ ರಚನೆ ಮಾಡಿದ್ರೆ 2014ರಲ್ಲಿ, ಆಗ ಇದ್ದಂತ ಜನಪ್ರಿಯತೆಗೂ ಈಗಿನ ಜನಪ್ರಿಯತೆಗೂ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಡಿಪ್ ಆಗಿದೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರು. ಆದ್ರೆ ಈ ಬಾರಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡುವಲ್ಲಿ ಬಿಜೆಪಿ ಮತ್ತು ಮೋದಿ ಅವರು ಸಕ್ಸಸ್ ಆಗ್ತಾರೆ ಅನ್ನುತ್ತೆ ಪ್ರಶಾಂತ್ ಕಿಶೋರ್ ಅವರ ಸರ್ವೆ. ಸ್ನೇಹಿತರೆ, ಕರ್ನಾಟಕ, ರಾಜಸ್ಥಾನ ಮತ್ತು ಬಿಹಾರ ಮತ್ತು ಮಹಾರಾಷ್ಟ್ರ ಈ 4 ರಾಜ್ಯಗಳಲ್ಲಿ ಬಿಜೆಪಿ ಕೆಲವು ಸೀಟ್ಗಳನ್ನು ಕಳೆದುಕೊಳ್ಳುತ್ತೆ. ಆದ್ರೆ ಅಲ್ಲಾದಂತ ಲಾಸ್ ಅನ್ನು ಅದು ದಕ್ಷಿಣದಲ್ಲಿ ತುಂಬಿಕೊಳ್ಳುತ್ತೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರು. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕೇರಳ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಖಾತೆ ಓಪನ್ ಮಾಡುತ್ತೆ. ಇನ್ನು ಕೆಲವು ರಾಜ್ಯಗಳಲ್ಲಿ ಈಗ ಇರ್ತಕ್ಕಂಥ ನಂಬರ್ಸ್ ನ ಹೆಚ್ಚಿಸಿಕೊಂಡು ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವುದರ ಮೂಲಕ ಉತ್ತರದಲ್ಲಿ ಆಗ್ತಕ್ಕಂಥ ಲಾಸ್ ನ ಬಿಜೆಪಿ ತಕ್ಕ ಮಟ್ಟಿಗೆ ತುಂಬಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರು. ಸ್ನೇಹಿತರೆ, ಈ ವಿಷಯನ ಖುದ್ದು ಪ್ರಶಾಂತ್ ಕಿಶೋರ್ ಅವರೇ ಹೇಳಿದರೆ. ಖಾಸಗಿ ಟಿವಿ ಮಾಧ್ಯಮಕ್ಕೆ ಕೊಟ್ಟಂತ ಸಂದರ್ಶನ ಒಂದರಲ್ಲಿ ಈ ಮಾಹಿತಿನ ಸ್ಫೋಟ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಸಹ ನೋಡಿರ್ಬೋದು, ಹಲವಾರು ಮಾಧ್ಯಮಗಳಲ್ಲಿ ಮೋದಿ ಅವರು ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂತ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ. ಅವರಿಗೆ ಸೋಲಿನ ಭಯ ಶುರುವಾಗಿದೆ ಅಂತ ಪ್ರಸಾರ ಮಾಡಲಾಗ್ತಾ ಇದೆ. ಆದರೆ ಪ್ರಶಾಂತ್ ಕಿಶೋರ್ ಅವರು ಹೇಳೋ ಕಥೆನೇ ಬೇರೆ. ಇದ್ಯಾವುದು ನಿಜ ಅಲ್ಲ, ಮತ್ತೆ ಮೋದಿ ಅವರೇ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂತಾರೆ. ಜನರು ಮೋದಿ ಅವರ ವಿರುದ್ಧ ವೋಟ್ ಹಾಕಬೇಕು ಅಂತ ಮನಸ್ಸು ಮಾಡಿದ್ರೂ ಕೂಡ ವಿರೋಧ ಪಕ್ಷದಲ್ಲಿ ಮೋದಿಯ ಎದುರಾಳಿ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಸಮರ್ಥ ನಾಯಕತ್ವದ ಕೊರತೆಯಿಂದನೇ ವಿರೋಧ ಪಕ್ಷ ಈ ಬಾರಿನೂ ಸಹ ಮೋದಿಯ ವಿರುದ್ಧ ಖಚಿತವಾಗಿ ಸೋಲುತ್ತೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರ ಪ್ರಿಡಿಕ್ಷನ್ ನಲ್ಲಿ. ಕೆಲವು ತಿಂಗಳ ಹಿಂದೆ ಇದೇ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು, ಬಿಜೆಪಿ 295ರಿಂದ 300 ಸೀಟು ಕಳೆದ ಬಾರಿ 2019 ಲೋಕಸಭಾ ಚುನಾವಣೆಯಲ್ಲಿ ಏನ್ ಪಡೆದಿತ್ತೋ ಅಷ್ಟೇ ಸೀಟ್ಗಳನ್ನು ಪಡೆಯುತ್ತೆ ಅಂತ. ಆದರೆ ಈಗ ಹೊಸದಾಗಿ ನೀಡಿರ್ತಕ್ಕಂಥ ಸಂದರ್ಶನದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಬಿಜೆಪಿ ಒಂದೇ 370 ಸೀಟ್ಗಳನ್ನು ಪಡೆಯುತ್ತೆ ಅಂತ. ಇದು ನೋಡಿ ಈಗ ಬ್ರೇಕಿಂಗ್ ನ್ಯೂಸ್. ಸ್ನೇಹಿತರೆ, ಈ ಚುನಾವಣೆಯಲ್ಲಿ ಬಿಜೆಪಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಆದ್ರೆ ಅದರ ಅಂಗ ಪಕ್ಷಗಳಾಗಿರ್ತಕ್ಕಂತಹ ಜೆಡಿಯು ಇರ್ಬೋದು, ಶಿವಸೇನೆ ಶಿಂದೆ ಬಣ ಇರ್ಬೋದು, ಎನ್ಸಿಪಿ ಅಜಿತ್ ಪವಾರ್ ಬಣ ಇರ್ಬೋದು, ಈ ಅಂಗ ಪಕ್ಷಗಳು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಇದು ಎನ್ಡಿಎಗೆ ಏಟ್ ಕೊಡುತ್ತೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರು. ಆದರೆ ಸ್ವತಃ ಸ್ವಂತ ಬಲದಿಂದ ಬಿಜೆಪಿ ಈ ಬಾರಿನೂ ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂತ ಕ್ಲಿಯರ್ ಕಟ್ ಆದಂತ ಅಂಕಿಅಂಶಗಳನ್ನು ತಮ್ಮ ಸರ್ವೆನಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಿಜೆಪಿ ಈ ಬಾರಿ ಉತ್ತರದ ರಾಜ್ಯಗಳಾದ ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಬಿಹಾರ ಈ ಕ್ಷೇತ್ರಗಳಲ್ಲಿ ಕೆಲವು ಸೀಟ್ಗಳನ್ನ ಕಳೆದುಕೊಳ್ಳಬಹುದು. ಆದರೆ ಅದು ಗೈನ್ ಆಗ್ತಾ ಇರೋದು ಎಲ್ಲಿ ಅಂದ್ರೆ, ಪ್ರಮುಖವಾದ ದೊಡ್ಡ ಸ್ಟೇಟ್ ಆಗಿರ್ತಕ್ಕಂಥ ವೆಸ್ಟ್ ಬೆಂಗಾಲ್. ಉದಾಹರಣೆಗೆ ಸಂದೇಶ್ ಖಾನಿ ಘಟನೆ ನಡೆದಿತ್ತಲ್ಲಿ, ಆ ಘಟನೆ ಆದ ಮೇಲೆ ಬಿಜೆಪಿಯ ಸೀಟುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರು. 18 ಇದ್ದಿದ್ದು 22ವರೆಗೂ ರೀಚ್ ಆಗ್ಬೋದು ಅಂತಾರೆ. ದಕ್ಷಿಣದ ರಾಜ್ಯ ಆದ ಕೇರಳದಲ್ಲೂ ಸಹ ಈ ಬಾರಿ ಬಿಜೆಪಿ ಅಕೌಂಟ್ ಓಪನ್ ಮಾಡುತ್ತೆ ಅಂತಾರೆ. ತೆಲಂಗಾಣದಲ್ಲಿ 4 ಇದ್ದಿದ್ದು 10ರವರೆಗೂ ಹೋಗ್ತಕ್ಕಂತ ಚಾನ್ಸಸ್ ಇದೆ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತಾರೆ. ದಕ್ಷಿಣದಲ್ಲಿ ಕಳೆದುಕೊಳ್ಳುವ ಒಂದು ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಕರ್ನಾಟಕ. ಕರ್ನಾಟಕದಲ್ಲಿ ಬಿಜೆಪಿಗೆ ಲಾಸ್ ಆಗತ್ತೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರು. ಮಾಧ್ಯಮಗಳಲ್ಲಿ ಕಳೆದ 2 ಹಂತದ ಚುನಾವಣೆ ಆದ್ಮೇಲೆ ಏನು ಚರ್ಚೆ ಶುರುವಾಗಿತ್ತು, ಈ ಬಾರಿ ಮತ್ತೊಮ್ಮೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಬರೋದಿಲ್ಲ, ರಾಮ ಮಂದಿರ ಕಟ್ಟಿರ್ತಕ್ಕಂಥ ಉಪಯೋಗ ಬಿಜೆಪಿಗೆ ಈ ಬಾರಿ ಆಗೋದಿಲ್ಲ, ಬಿಜೆಪಿ 272 ಸೀಟು ರೀಚ್ ಆಗೋದೇ ಇಲ್ಲ, ಬಹುಮತನೇ ಸಿಗೋದಿಲ್ಲ ಅವರಿಗೆ ಅನ್ನುವ ಚರ್ಚೆಗಳು ಕಳೆದ 1 ತಿಂಗಳಿಂದ ಜೋರಾಗಿ ನಡೀತಾ ಇತ್ತು. ಅದ್ಯಾವುದು ನಿಜ ಅಲ್ಲ ಅಂತಾರೆ ಪ್ರಶಾಂತ್ ಕಿಶೋರ್ ಅವರು. ಈ ಬಾರಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರನೇ ಮತ್ತೊಮ್ಮೆ ಗೆಲುವು ಸಾಧಿಸಿ ಹ್ಯಾಟ್ರಿಕ್ 3ನೇ ಬಾರಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅನ್ನೋದು ಅವರ ಅಭಿಮತ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ 370 ಮತ್ತು ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲದೆ ಹೋದ್ರೂ ಸಹ 270ಕ್ಕಿಂತ ಕಡಿಮೆ ಸೀಟುಗಳನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ.
ವರ್ಸ್ಟ್ ಕೇಸ್ ಅಲ್ಲಿ ಅವರಿಗೆ ಬಹುಮತ ಬಂದೇ ಬರುತ್ತೆ ಅನ್ನೋದು ಪ್ರಶಾಂತ್ ಕಿಶೋರ್ ಅವರು ಮಾಡಿರ್ತಕ್ಕಂಥ ಲೇಟೆಸ್ಟ್ ಸರ್ವೆನಿಂದ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿರ್ತಕ್ಕಂಥ ಹೊಸ ನಂಬರ್ಸ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಜಕ್ಕೂ ಇದು ನಿಜವಾಗುತ್ತಾ ಅಥವಾ ಬಿಜೆಪಿಗೆ ಶಾಕ್ ಕೊಡ್ತಾರ ಮತದಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.